ಚಿತ್ರದುರ್ಗದ ಹಿರಿಯೂರು ಬಳಿ ಭೀಕರ ಅಪಘಾತ ಪ್ರಕರಣ ದುರಂತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಸೀಬರ್ಡ್ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬಸ್ನ ಚಾಲಕ ಮೊಹಮ್ಮದ್ ರಫೀಕ್. ಮೃತ ಬಸ್ ಚಾಲಕ ಘಟನೆಯಲ್ಲಿ 2 ಕಾಲು 1 ಕೈ ಮುರಿತಾಗಿತ್ತು. ರಾತ್ರಿ ಆಪರೇಷನ್ ವೇಳೆ ಚಿಕಿತ್ಸೆ ಫಲಿಸದೆ ಚಾಲಕ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಿನ್ನೆ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ದಾರೆ. ಹೀಗಾಯ್ತು ಘಟನೆ, ನಂಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ, ಸ್ವಲ್ಪ ಪೆಟ್ಟಾಗಿದೆ ಅಂತ. ಈಗ ನೋಡಿದ್ರೆ ಕೊನೆಯುಸಿರೆಳೆದಿದ್ದಾರೆ. ಈ ಮುಖಾಂತರವಾಗಿ ದುರಂತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಸೀಬರ್ಡ್ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋರು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಬಸ್ನ ಚಾಲಕ ಮೊಹಮ್ಮದ್ ರಫೀಕ್. ಮೃತ ಬಸ್ ಚಾಲಕ ಘಟನೆಯಲ್ಲಿ 2 ಕಾಲು 1 ಕೈ ಮುರಿತ ಆಗಿತ್ತು. ರಾತ್ರಿ ಆಪರೇಷನ್ ವೇಳೆ ಚಿಕಿತ್ಸೆ ಫಲಿಸದೆ ಚಾಲಕ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇವರನ್ನ ಮಾತನಾಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಘಟನೆ ಹೇಗಾಯಿತು ಅಂತ ವಿವರಿಸಿದ್ರು. ಬಟ್ ಇವರಿಗೆ ಕಾಲಿಗೆ ಮತ್ತು ಕೈಗೆ ಗಂಭೀರವಾಗಿ ಗಾಯ ಆಗಿತ್ತು. ಇವನ್ ಹೊಟ್ಟೆಗೂ ಕೂಡ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ಚಿಕಿತ್ಸೆ ಫಲಿಸುತ್ತೆ ಅಂತಲೇ ಭಾವಿಸಲಾಗಿತ್ತು, ಮಾತಾಡ್ಕೊಂಡಿದ್ರಲ್ಲ. ಆದರೆ ರಾತ್ರಿ ಆಪರೇಷನ್ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಕುಟುಂಬಸ್ಥರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿರುವಂಥದ್ದು. ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನಿನ್ನೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಪಾಪ ಗಂಭೀರವಾಗಿ ಗಾಯ ಆಗಿತ್ತು. ಕೈಗೂ ಕಾಲಿಗೂ ಎಲ್ಲ ಕೈ ಮುರಿತ ಆಗಿತ್ತು, ಕಾಲಿನ ಮುರಿತವೂ ಕೂಡ ಆಗಿತ್ತು. ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ಪೆಟ್ಟು ಬಿದ್ದಿತ್ತು ಅವರಿಗೆ. ಆಮೇಲೆ ಆಪರೇಷನ್ ಮಾಡಿದ್ದಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಚಿಕಿತ್ಸೆ ನೀಡ್ತಾ ಇದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಗಂಭೀರವಾಗಿ ಗಾಯ ಆಗೈತಾ? ಯಾಕೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ? ಏನು ಚಿತ್ರದುರ್ಗದ ಒಂದು ಗೋರ್ಲತ್ತು ಬಳಿ ಬಸ್ ದುರಂತ ಆಗಿತ್ತು. ಈ ಬಸ್ನ ದುರಂತ ಸಂಪುಟಕ್ಕೆ ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿದೆ. ಎಲ್ಲರೂ ಸಹ ಇಲ್ಲಿ ಅಂತಂದ್ರೆ ಬಸ್ ನಲ್ಲಿರೋದು ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದ್ರೆ ಚಾಲಕ ಚಿತ್ರದುರ್ಗದಲ್ಲಿ ಮತ್ತು ದಾವಣಗೆರೆ ಆಸ್ಪತ್ರೆಯಲ್ಲಿ ದಾಖಲಾದಾಗ ಮಾಧ್ಯಮಗಳ ಜೊತೆ ಮಾತನಾಡಿದ್ದ. ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಸಹಿತ ಅಲ್ಲಿ ವಿವರಿಸಿದ್ದ. ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಇಲ್ಲಿ ಕರೆದುಕೊಂಡು ಬಂದ್ರು. ಮತ್ತು ಅದರ ಜೊತೆ ಇದ್ದಂತಹ ಮೊಹಮ್ಮದ್ ರಫೀಕ್ ಮತ್ತು ಮೊಹಮ್ಮದ್ ಸಾದಿಕ್ ಅಂದ್ರೆ ಇಬ್ರು ಹಳೆಯ ಮಾವ, ಕ್ಲೀನರ್ ಮತ್ತು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕಳೆದ 25 ವರ್ಷಗಳಿಂದ ಈ ಮೊಹಮ್ಮದ್ ರಫೀಕ್ ಏನಿದ್ದಾನೆ ಬೇರೆ ಬೇರೆ ಖಾಸಗಿ ಬಸ್ಗಳಲ್ಲಿ ಕೆಲಸ ಮಾಡ್ತಿದ್ರ. ಕಳೆದ 1 ವರ್ಷದಿಂದ ಇದೇ ಒಂದು ಸೀಬರ್ಡ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ನಿನ್ನೆ ಏಕಾಏಕಿ 1:30 ಸುಮಾರಿಗೆ ಬಂದಾಗ ಕಿಮ್ಸ್ ವೈದ್ಯರು ಬಹಳಷ್ಟು ವೇತನವನ್ನ ಉಳಿಸಿಕೊಳ್ಬೇಕು ಅಂತೇಳಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಇದರ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆಸ್ಪತ್ರೆಗೆ ದಾಖಲಾದಾಗ ನಾವು ಮೊಹಮ್ಮದ್ ರಫೀಕ್ ಹೇಳ್ತಾ ಇದ್ದಷ್ಟೇ ಕಿಮ್ಸ್ ವೈದ್ಯರಿಗೆ, ನಮ್ಗೆ ಇಲ್ಲಿ ಹೊಟ್ಟೆ ನೋವು ಇದೆ, ಈ ಭಾಗದಲ್ಲಿ ನಮಗೆ ಹೊರತಾ ಬಿದ್ದಿದೆ ಅಂತೇಳಿ. ಯಾಕಂದ್ರೆ ಆ ಆಕ್ಸಿಡೆಂಟ್ ಏನಾಗುತ್ತೆ, ಆ ಕಡೆಯಿಂದ ಬಂದಂತಹ ಮುಂದೆ ಬಂದಂತಹ ಏನ್ ಕ್ಯಾಂಟರ್ ಏನಿದೆ, ಇದಕ್ಕೆ ಈ ಒಂದು ಬಸ್ಗೆ ಡಿಕ್ಕಿ ಹೊಡೆದಾಗ ಆ ಮುಂಭಾಗ ಏನಿದೆ, ಏನು ಸ್ಟೇರಿಂಗ್, ಬಸ್ನ ಒಂದು ಸ್ಟೇರಿಂಗ್ ಮತ್ತು ಸೀಟ್ ಎರಡಕ್ಕೂ ನಡುವು ಈತ ಅಂತಂದ್ರೆ ಸಿಲುಕಿಕೊಂಡಿರ್ತಾನೆ. ಈ ಸಮಯದಲ್ಲಿ ಅಂತಂದ್ರೆ ಆತನನ್ನ ಅಲ್ಲಿ ಸ್ಥಳೀಯರು ಮತ್ತು ಆ ಕ್ಲೀನರ್ ಅನ್ನ ಇಲ್ಲಿ ಅಂತಂದ್ರೆ ಆ ಒಂದು ಕಿಟಕಿಯ ಡೋರ್ ಅನ್ನ ಒಡೆದು ಇಲ್ಲಿ ಅಂದ್ರೆ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಈ ಒಂದು ಸಮಯದಲ್ಲಿ ಆತನಿಗೆ ಹೊಟ್ಟೆ ಭಾಗಕ್ಕೆ ಬಹಳಷ್ಟು ಇಲ್ಲಿ ಅಂದ್ರೆ ಒಳಪೆಟ್ಟು ಬಿದ್ದಿರುತ್ತೆ. ಹೀಗಾಗಿ ಹುಬ್ಬಳ್ಳಿ ಕಿಮ್ಸ್ ವೈದ್ಯರು ಸಹ ಆತನಿಗೆ ಮಧ್ಯರಾತ್ರಿವರೆಗೂ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಎಲ್ಲಾ ರೀತಿಯಂತಹ ಒಂದು ಆತನಿಗೆ ಏನ್ ಬೇಕೋ ಆ ಸೌಲಭ್ಯಗಳನ್ನ ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದು ನಿನ್ನೆ ಅವರ ಪತ್ನಿಯೂ ಸಹ ಇಲ್ಲಿ ಅಂತ ಮಾತನಾಡುವಾಗ ಹೇಳ್ತಾ ಇದ್ರು. ಟಿವಿ ಜೊತೆ ಮಾತನಾಡುವಾಗ, ಇಲ್ಲ ನಮ್ಮ ವೈದ್ಯರು ಈಗಾಗಲೇ ಹೇಳಿದರೆ ನಮ್ಮ ಯಜಮಾನರಿಗೆ ಆರೋಗ್ಯ ಚೇತರಿಕೆ ಕಾಣ್ತಾ ಇದೆ, ಅವರು ಬೇಗ ಆರಾಮ ಆಗ್ತಾರೆ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಅನ್ನೋದು ಮಾತನ್ನ ಹೇಳಿದ್ರು. ಆದ್ರೆ ದೇವರ ಪ್ರಾರ್ಥನೆ ಏನ್ ಮಾಡ್ಕೊಳ್ತಿರೋ ಆ ದೇವರ ಆಶೀರ್ವಾದ ಈತ ಮೊಹಮ್ಮದ್ ರಫೀಕ್ನ ಮೇಲೆ ಇರಲಿಲ್ಲ ಅನ್ಸುತ್ತೆ. ಇದೇ ಒಂದು ಕಾರಣಕ್ಕೆ ಚಿಕಿತ್ಸೆ ಫಲಿಸದೆ ಇಲ್ಲಿ ಅಂದ್ರೆ ಈ ಹಿಂದ್ಗಡೆ ಅರ್ಧ ಗಂಟೆ ಹಿಂದ್ಗಡೆ ಈತ ಸಾವನ್ನಪ್ಪಿದ್ದಾನೆ.
ಇದ್ದೇನೆ. ಯಾಕಂದ್ರೆ ಕಿಮ್ಸ್ ನ ಅಧೀಕ್ಷಕರಾದಂತಹ ಡಾಕ್ಟರ್ ವಿಶ್ವ ರಸ್ಬಿ ಅವರು ಟಿವಿ ಜೊತೆ ಈಗ ಮಾತನಾಡಿದಾಗ ಹೇಗಾಯ್ತು ಅಂತ ಕೇಳಿದಾಗ, ಇಲ್ಲ ಆತನ ಉಳಿಸ್ಕೊಳ್ಬೇಕು ಅಂತ ನಾವು ಸಾಕಷ್ಟು ಇಲ್ಲಿ ಅಂದ್ರೆ ಪ್ರಯತ್ನ ಪಟ್ವಿ, ಆ ಪ್ರಯತ್ನ ಇಲ್ಲಿ ಅಂದ್ರೆ ಫಲಿಸ್ತಿಲ್ಲ. ನಾವು ಮಧ್ಯರಾತ್ರಿವರೆಗೂ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ವಿ. ಆ ಶಸ್ತ್ರಚಿಕಿತ್ಸೆ ವೇಳೆ ಇಲ್ಲಿ ಅಂದ್ರೆ ಬಹಳಷ್ಟು ಆತನ ಇಲ್ಲಿ ಉಸಿರಾಟದಲ್ಲಿ ಏರಿಳಿತ ಆಗ್ತಾ ಇತ್ತು. ಈಗ ಅರ್ಧ ಗಂಟೆ ಹಿಂದ್ಗಡೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈಗ ಆತನ ಮೃತದೇಹವನ್ನ ಶವಾಗಾರಕ್ಕೆ ನಾವು ಶಿಫ್ಟ್ ಮಾಡಿದ್ವಿ. ಮರಣೋತ್ತರ ಪರೀಕ್ಷೆ ಬಳಿಕ ಆ ಕುಟುಂಬಸ್ಥರಿಗೆ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ನೀತಿ. ಓಕೆ, ಇಲ್ಲಪ್ಪ, ಇನ್ನು ಜೊತೆಗೆ ಕ್ಲೀನರ್ಗೂ ಕೂಡ ಗಾಯಗಳಾಗಿತ್ತು, ಅವ್ರಿಗೂ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು, ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಇಲ್ಲಪ್ಪ? ನೀತಿ ಈಗಾಗಲೇ ಅಂದರೆ ಕ್ಲೀನರ್ನ ನಿನ್ನೆ ರಾತ್ರಿನೇ ಕಿಮ್ಸ್ ವೈದ್ಯರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ದಾರೆ. ಯಾಕಂದ್ರೆ ಆತ ಏನು ಬಸ್ ಏನು ಆಕ್ಸಿಡೆಂಟ್ ಆಗಿತ್ತು, ಆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಆತ ಒಂದು 100 ಮೀಟರ್ ಹೋಗಿ ಇಲ್ಲಿ ಅಂತಂದ್ರೆ ಹೋಗಿ ಬಿದ್ದಂತಹ ಸಮಯದಲ್ಲಿ ಆತನಿಗೆ ಕೈಗೆ ಮತ್ತು ಕಾಲುಗಳಿಗೆ ಇಲ್ಲಿ ಅಂದ್ರೆ ಪೆಟ್ಟಾಗ್ತಾ ಇತ್ತು. ತಲೆಯ ಭಾಗ ಇರ್ಬೋದು ಮತ್ತೆ ಬೇರೆ ಎಲ್ಲಿಯೂ ಸಹಿತ ಆತನಿಗೆ ಸಣ್ಣದ ಒಂದು ಗಾಯನೂ ಇರಲಿಲ್ಲ. ಇಲ್ಲಿ ಹುಬ್ಬಳ್ಳಿ ಕಿಮ್ಸ್ಗೆ ಮಧ್ಯಾಹ್ನ 1:30 ಸುಮಾರಿಗೆ ಬಂದಾಗ ಕಿಮ್ಸ್ ಏನು ಪ್ರಾಥಮಿಕ ಹಂತದಲ್ಲಿ ಆತನಿಗೆ ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ ಇರ್ಬೋದು ಎಲ್ಲ ರೀತಿಯಿಂದ, ಯಾಕಂದ್ರೆ ಮೊದಲಿಗೆ ಆತ ಸ್ಕ್ಯಾನಿಂಗ್ ಮಾಡಿದ್ದು ತಲೆ, ಯಾಕಂದ್ರೆ ದೂರ ಹೋಗಿ ಬಿದ್ದ ಸಮಯದಲ್ಲಿ ಏನಾದ್ರು ತಲೆಗೆ ಅದು ಹೊಡೆತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಸಹಿತ ಇಲ್ಲದ್ರೆ ಎಕ್ಸ್ರೇ ಮಾಡುವಂತಹ ಕೆಲಸವನ್ನ ಮಾಡಿದ್ರು, ಸ್ಕ್ಯಾನಿಂಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಯಾವುದೇ ರೀತಿಯಾದಂತಹ ಅವನಿಗೆ ಹೊಡೆತ ಬಿದ್ದಿರೋದು ಕಾಣಲಿಲ್ಲ. ಹೀಗಾಗಿ ರಾತ್ರಿ 8 ಗಂಟೆ ಸುಮಾರಿಗೆ ಆತನನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ಆತನನ್ನ ಮನೆಗೆ ಕಳಿಸಿ ಮೊಹಮ್ಮದ್ ರಫೀಕರನ್ನ ಇಲ್ಲದ ಚಿಕಿತ್ಸೆ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಮೂಲತಃ ಈತ ಹುಬ್ಬಳ್ಳಿಯ ಒಂದು ಪಕ್ಕದಲ್ಲಿರುವಂತಹ ಹುಬ್ಬಳ್ಳಿ ಯಲ್ಲಾಪುರ ನಿವಾಸಿ ಮೊಹಮ್ಮದ್ ಸಾದಿಕ್, ಕ್ಲೀನರ್ ಮೊಹಮ್ಮದ್ ಯಲ್ಲಾಪುರ ನಿವಾಸಿ. ಈ ಮೊಹಮ್ಮದ್ ರಫೀಕ್ ಚಾಲಕ ಇದೇ ಪಕ್ಕದ ಹಾವೇರಿ ಜಿಲ್ಲೆಯ ಒಂದು ಶಿಗ್ಗಾವಿನ ನಿವಾಸಿಯಾಗಿದ್ದ ನೀತಿ. ಓಕೆ, ಥ್ಯಾಂಕ್ ಯು ಅಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.